ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದಾರೆ. 88 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಟಿವಿಕೆ. ಆಡಳಿತಾರೂಢ ಡಿಎಂಕೆ ಸ್ಟಾಲಿನ್ಗೆ ಭಾರಿ ಮುಖಭಂಗ ಆಯಿತು. ಸೆಂಚುರಿಯತ್ ವಿಜಯ್ ಅಭ್ಯರ್ಥಿಗಳ ಮುನ್ನಡೆ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ವಿಸಲ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸೆಂಚುರಿಯತ್ತ ವಿಜಯ್ ಅಭ್ಯರ್ಥಿಗಳ ಮುನ್ನಡೆಯನ್ನು ಸಾಧಿಸುವಂಥದ್ದು ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ ಆಲ್ ಈ ರಿಸಲ್ಟನ್ನು ನೋಡಿದ್ರೆ ಅವರೇ ತಮಿಳುನಾಡಿನಲ್ಲಿ CM ಆಗುವ ಎಲ್ಲ ಲಕ್ಷಣಗಳು ಅಂತ ಕಂಡು ಬರ್ತಾ ಇದೆ. ಬಟ್ ಒಂಥರ ಇತಿಹಾಸ ನಿರ್ಮಾಣ ಆಗುತ್ತೆ. ಇದು ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಒಂದು ಪಕ್ಷವನ್ನು ಕಟ್ಟಿ ಅದರ ಮುಖಾಂತರ ಒಂದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ, ಆ ರಾಜ್ಯವನ್ನು ಆಡಳಿತದಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ದೊಡ್ಡ ಬೆಳವಣಿಗೆ. ಇಲ್ಲಿ ಸ್ಟಾಲಿನ್ಗೆ ಭಾರಿ ಮುಖಭಂಗ ಇದು, ತಂದೆ ಮತ್ತು ಮಗನಿಗೆ. ಈಗ ಬರ್ತಾ ಇರುವಂಥ ಮಾಹಿತಿ 88 ಕ್ಷೇತ್ರಗಳ ಮುನ್ನಡೆ ಇದೆ. ಮೊಟ್ಟ ಮೊದಲ ಅಂದರೆ ಈ ಬಾರಿ ಟಿಕೆಟ್ ಅನೌನ್ಸ್ ಹೇಗಾಗಿದೆ ನೋಡಿ. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ರು, ಅದು ವರ್ಕೌಟ್ ಆಗಿದೆ. ಅದರ ಜೊತೆಗೆ ಅವರ ಗ್ಯಾರಂಟಿಯ ಘೋಷಣೆಗಳು ಈ ಬಾರಿ ವಿಭಿನ್ನವಾಗಿತ್ತು. ಆ್ಯಂಡ್ ಜನಪ್ರಿಯತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಪ್ರಿಯತೆ ಸಿಕ್ಕಾಪಟ್ಟೆ ಇತ್ತು. ಅದೆಲ್ಲವೂ ಕೂಡ ಕೈ ಹಿಡಿತು. ಆಮೇಲೆ ಇದರ ಮಧ್ಯೆ ಅವರ ವಿರುದ್ಧ ಮಾಡಿರುವಂಥ ಷಡ್ಯಂತ್ರಗಳು ಕೂಡ ಅವರಿಗೆ ಪ್ಲಸ್ ಆಯಿತು ಅಂತ ಅನಿಸುತ್ತೆ. ಇದ್ದಕ್ಕಿದ್ದಾಗೆ ಕೌಟುಂಬಿಕ ಸಮಸ್ಯೆಗಳು ಬಂದಿದ್ದು, ಅದೆಲ್ಲ ಟಾರ್ಗೆಟ್ ಅಂತ ವಿಜಯ್ ಅವರು ಕೂಡ ಹೇಳಿದರು. ನಾನು ಇದರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅಂತೇಳಿ ಆ ಸಂದರ್ಭದಲ್ಲೂ ಕೂಡ ಹೇಳಿದರು. ಕಾಲ್ ತುಳಿತದಲ್ಲಿ ಆಗಿರುವಂಥ ಘಟನೆ ನೋಡಿದ್ರೆ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡದೇ ಇದ್ದಿದ್ದು, ಅವರ ಸಿನಿಮಾ ವಿಚಾರ ಅಂತ ಬಂದಾಗ ಇದೆಲ್ಲವೂ ಕೂಡ ಅಲ್ಲಿ ಪ್ಲಸ್ ಆಗಿದೆ ವಿಜಯ್ ಅವರಿಗೆ ಅನ್ನೋದು.